ಒಂದು ಠಾಣೆಗಳಲ್ಲಿ ಎಷ್ಟು ಜನ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಅವರೆಲ್ಲರೂ ಬಂದು ಹೋಗಾರೆ. ನಮ್ಮ ಸಮಸ್ಯೆಗೆ ಪರಿಹಾರ ನೀಡಿ, ಇಲ್ಲ ಅಂದ್ರೆ ನಮಗೆ ವಿಷ ಕೊಡಿ ಅಂತ ಅನುಮತಿ ಕೊಡಬೇಕು. ಪ್ಲಾಸ್ಟಿಕ್ ಅಲ್ಲೋಗಿ ಬಂದ್ ಮಾಡ್ಕೊಳ್ಳಿ, ನಮ್ಮ ಹತ್ರ ಬಂದ್ ಮುಟ್ಬಾರ್ದು. ಸಿಗರೇಟ್ ಫ್ಯಾಕ್ಟ್ರಿ ಬಂದ್ ಮಾಡ್ಕೊಳ್ಳಿ, ನಮ್ಮ ಹತ್ರ ಮುಟ್ಟಕ್ ಬರಬಾರ್ದು. ಗಾರ್ಡ್ ಕೂಡ ಹಿಂಗ್ ಫೋಟೋ ತಕ್ಕೊಂಡು ದುಡ್ಡು ಇಸ್ಕೊಂಡು ಹೋಗುವಂತದ್ದು ಹಪ್ತ ಮಾಮೂಲು ರೌಡಿಗಳು. ಅಯ್ಯೋ ದೇವರೇ, ಅನ್ಯಾಯ ಆಗ್ತಿದೆ, ದಬ್ಬಾಳಿಕೆ ಆಗ್ತಿದೆ ಅಂತ ಇವತ್ತು ಪ್ರತಿಭಟನೆ ಮಾಡಿದ್ರಿ, ಏನ್ ಹೇಳಕ್ ಬಯಸ್ತೀರಿ? ಹಣ ತುಂಬಾ ದಬ್ಬಾಳಿಕೆ ಆಗ್ತಿದೆ, ಬದುಕು ನಡೆಸೋದೇ ಬಹಳ ಕಷ್ಟ ಆಗೋಗ್ಬಿಟ್ಟಿದೆ. ಯಾಕೆಂದ್ರೆ ಒಂದು ಠಾಣೆಗಳಲ್ಲಿ ಎಷ್ಟು ಜನ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಅವರೆಲ್ಲರೂ ಬಂದು ಹೋಗಾರೆ, ಎಷ್ಟು ಜನ GBಯಲ್ಲಿ ಇದ್ದಾರೆ ಅವರೆಲ್ಲರೂ ಬಂದು ಹೋಗಾರೆ. ಎಲ್ಲ ಕೆಲವು ನಿಯತ್ತಿನ ವ್ಯಕ್ತಿಗಳನ್ನು ಬಿಟ್ಟು ಎಲ್ಲರೂ ಬಂದು ಹೋಗುವಂಥವ್ರೆ. ಈ ಒಂದು ಸಮಸ್ಯೆಯಿಂದ ನಾವು ಬದುಕು ನಡೆಸೋದೇ ಕಷ್ಟ ಆಗಿದೆ. ಒಂದು ನಮ್ಮ ಸಮಸ್ಯೆಗೆ ಪರಿಹಾರ ನೀಡಿ, ಇಲ್ಲ ಅಂದ್ರೆ ನಮಗೆ ವಿಷ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದೇವೆ. ಇವತ್ತು ಈಗ ಸಂಜೆ ಒಳಗಡೆ ನಮಗೆ ಅದು ಅನುಮತಿ ಕೊಡಬೇಕು. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಗಾಗಿ ಮಾಡುವಂಥದ್ದು, ಅನುಮತಿ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ವಿಷ ಕೊಡಬೇಕು. ನಮ್ಮ ಈ ಹೋರಾಟ ಕಂಟಿನ್ಯೂ ಆಗ್ತದೆ, ಯಾವುದೇ ಕಾರಣಕ್ಕೂ ನಿಲ್ಲದಿಲ್ಲ ಸರ್. ಸರ್ ಇದು ಬೆಂಬಲ ಸಿಕ್ಕಿದ್ದಲ್ಲ ಸರ್, ಇದು ನೊಂದವ್ರು ಬಂದಿದ್ದು. ಇದು ಯಾವ ಬೆಂಬಲ ಇಲ್ಲ, ಇದು ನೊಂದವ್ರು ಬಂದಿದ್ದು. ಇನ್ನೂ ಬಹಳ ಜನ ಇದ್ದಾರೆ. ನಾಳೆ ಏನಾದರೂ ಹೋರಾಟಕ್ಕೆ ಇಟ್ಕೊಂಡ್ರೆ, ಇವತ್ತಿನ ಹೋರಾಟ ಮುಂದುವರಿತು ಅಂದ್ರೆ ನಾಳೆ ಲಕ್ಷಾನುಗಟ್ಲೆ ಜನ ಬರ್ತಾರೆ, ಲಕ್ಷಾನುಗಟ್ಲೆ ಬಂದು ಸೇರ್ತಾರೆ ನೋಡಿ ನಾಳೆ. ಇವತ್ತಿನ ಹೋರಾಟ ಇದು ಒಂದು ಸಾಂಕೇತಿಕ ಹೋರಾಟ. ಏನಾದರೂ ನಾಳೆಗೆ ಇವರು ಮುಂದುವರಿಸಿರು ಅಂತ ಹೇಳಿದ್ರೆ ಮುಂಡ ಮುಚ್ಚೋಯ್ತು. 1 ಲಕ್ಷಕ್ಕಿಂತ ಜಾಸ್ತಿ ಜನ ಇಲ್ಲಿ ಬಂದು ಸೇರ್ತಾರೆ. ಯಾಕಂದ್ರೆ ನೊಂದವ್ರು ಇದ್ದಾರೆ, ಅಷ್ಟು ಜನ ನೊಂದವ್ರು ಇದ್ದಾರೆ, ನೊಂದವ್ರು ಬರ್ತಾ ಇದ್ದಾರೆ. ಸರ್ ನನಗೀಗ ಸಂಜೆ ಒಳಗಡೆ ಗೃಹ ಇಲಾಖೆಯಿಂದ ಆದೇಶ ಆಗಬೇಕು ಪೊಲೀಸ್ ಇಲಾಖೆಗೆ. ಯಾವ ಬೀಡ ಅಂಗಡಿಯವರನ್ನು ಕೂಡ ಮುಟ್ಟಬಾರ್ದು, ಸದ್ಯಕ್ಕೆ ಯಾವ ಕೇಸ್ಗಳನ್ನು ಕೂಡ ಹಾಕಬಾರ್ದು. ಅದು ಏನಂತ ವೆರಿಫಿಕೇಶನ್ ಮಾಡಲು ಯಾವ ಕೇಸನ್ನು ಹಾಕಬಾರ್ದು. ಮತ್ತೆ ಆರೋಗ್ಯ ಇಲಾಖೆ ಆದೇಶ ಮಾಡಬೇಕು, ಮುಟ್ಟಬಾರ್ದು ಅವ್ರನ್ನಂತ. ಪ್ಲಾಸ್ಟಿಕ್ಕು ಅಲ್ಲೋಗಿ ಬಂದ್ ಮಾಡಿಕೊಡ್ಲಿ, ನಮ್ಮ ಹತ್ರ ಬಂದು ಮುಟ್ಟಬಾರ್ದು. ಸಿಗರೇಟು ಫ್ಯಾಕ್ಟ್ರಿ ಬಂದ್ ಮಾಡಿಕೊಡ್ಲಿ, ನಮ್ಮ ಹತ್ರ ಮುಟ್ಟಕ್ಕೆ ಬರಬಾರ್ದು. ಅದನ್ನು ಹೊರತುಪಡಿಸಿ ನಮ್ಮನ್ನು ಮುಟ್ಟಿದೆ ಹೋದಾದ್ರೆ ಇದನ್ನು ದೊಡ್ಡ ಬೇರೆ ಲೆವೆಲ್ಗೆ ಹೋರಾಟಕ್ಕೆ ಹೋಗ್ತದೆ. ಸರ್ ಅದು ಹೆಂಗೆ ಹೇಳೋದು ಸರ್, ಸಣ್ಣ ಒಬ್ಬರಿಂದ ಹಿಡಿದು ಅದನ್ನ ನನ್ನ ಲೆಕ್ಕದಲ್ಲಿ ಇಲ್ಲಿ ಇವರು ಅನುಭವಿಸ್ತಾರೆ, ನೋವು ಅನುಭವಿಸ್ತಾರೆ ಅಂತಾನೆ ಕೇಳಬೇಕು. ಪ್ಲಾಸ್ಟಿಕ್ ಕವರು, ಒಂದು ಪ್ಲಾಸ್ಟಿಕ್ ಮಾರಿದ್ದೆ ಹೌದಾದ್ರೆ 3,000 4,000 ಫ್ಯಾಕ್ಟ್ರಿಗೆ ದಂಡ ಹಾಕಲ್ಲ. ಇಲ್ಲಿ ಸಿಗರೇಟ್, ಒಂದು ಸಿಗರೇಟ್ ಹೋಗಿದ್ದೆ ಹೌದಾದ್ರೆ 25-30 ಸಾವಿರ ಬೆಳಗ್ಗೆಯಿಂದ ಸಂಜೆವರೆಗೆ ಸತಾಯಿಸ್ತಾರೆ. ಅದಲ್ಲದೆ ಒಬ್ಬ ಹೋಮ್ ಗಾರ್ಡ್ ಕೂಡ ಹಿಂಗೆ ಫೋಟೋ ತಕ್ಕೊಂಡು ದುಡ್ಡು ಇಸ್ಕೊಂಡು ಹೋಗುವಂಥದ್ದು ಹಪ್ತ ಮಾಮೂಲು ರೌಡಿಗಳು. ಅಯ್ಯೋ ದೇವರೇ, ಕೇಳೋಂಗಿಲ್ಲ ಸರ್. ನಿಂಬೆಹಣ್ಣು ಮಾರರು ಕಳ್ಳರ ಥರ ನೋಡ್ತಾ ಇದ್ದಾರೆ, ತರಕಾರಿಗಳನ್ನ ಎತ್ತಿ ಬಿಸಾಕ್ತಾರೆ, ಬಂದು ರೋಡ್ ಬೀದಿ ಬದಿ ವ್ಯಾಪಾರಿಗಳನ್ನ ಊಟ ಮಾಡಿರ್ತಾರೆ, ಅನ್ನನ್ನ ರೋಡಿಗೆ ಎಸಿತಾರೆ. ಈ ಥರ ಎಲ್ಲ ಸ್ವಲ್ಪ ತೊಂದರೆ ಕೊಡ್ತಾ ಇಲ್ಲ ಸರ್. ಇದಷ್ಟು ಕ್ಲಿಯರ್ ಆಗಲೇಬೇಕು, ಆಗುವವರೆಗೆ ನಾವು ಹೇಳಲ್ಲ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.